ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಮೈಕ್ರೋ ಫೈನಾನ್ಸ್ ಗಳಿಗೆ ಸುಗ್ರೀವಾಜ್ಞೆ. ನಾನು ನಿಮ್ಮ ರಮೇಶ್ ಜಂಬೂರು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಫುಲ್ ಬ್ರೇಕ್. ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಗೆ ಅನುಮೋದನೆ. ಅಕ್ರಮ ಹಣಕಾಸು ವ್ಯವಹಾರಗಳಿಗೆ ಶಾಕ್. ಧರ್ಮಸ್ಥಳದ ಸಂಘ ಫೈನಾನ್ಸ್ಗಳಿಗೆ ಶುರುವಾಗಲಿದೆ ಗ್ರಹಚಾರ. ಜಸ್ಟಿಸ್ ವಿತ್ ಜಂಬೂರು ಮಾಲಿಕೆಯಲ್ಲಿ ಪದೇ ಪದೇ ನಾವು ಜನರ ಧ್ವನಿಯಾಗ್ತಿದ್ದೀವಿ ಅನ್ನುವಂಥ ಮಾತನ್ನ ಉಲ್ಲೇಖಿಸ್ತಾನೆ ಇದ್ವಿ. ಆದರೆ ಈಗ ಅದು ಸತ್ಯ ಅನ್ನುವಂಥದ್ದು ನಿಮ್ಮೆಲ್ಲರ ಕಣ್ಣಿಗೆ ಇವತ್ತು ಕಾಣ್ತಾ ಇದೆ. ಮೈಕ್ರೋ ಫೈನಾನ್ಸ್ ಇರ್ಬೋದು, ಖಾಸಗಿ ಬ್ಯಾಂಕ್ಗಳು, ಹಾಗೇನೆ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳ ಏನು ಈ ಹಣಕಾಸು ವ್ಯವಹಾರಗಳ ವಿಚಾರವಾಗಿ ನಾವು ಮೊದಲ ಬಾರಿಗೆ ಧ್ವನಿ ಎತ್ತಿದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನರ ಕಡೆಯಿಂದ ಬಹಳ ದೊಡ್ಡದಾದಂತಹ ಒಂದು ಬೆಂಬಲ ಸಿಕ್ಕಿತ್ತು. ಜೊತೆಗೆ ಯಾವ ಮಾಧ್ಯಮಗಳು ಕೂಡ ಈ ವಿಚಾರವನ್ನ ವರದಿ ಮಾಡ್ತಾ ಇಲ್ಲ, ನೀವು ಧ್ವನಿ ಎತ್ತಿದ್ರಿ ಅನ್ನುವಂತಹ ಮಾತುಗಳು, ನಿಮ್ಮ ಬೆಂಬಲ ನಮಗೆ ಕೇಳಬಂದಿತ್ತು. ಆದರೆ ಈಗ ಅದಕ್ಕೊಂದು ಎಂಡ್ ಅನ್ನೋಂಥದ್ದನ್ನ, ಅಂದ್ರೆ ಒಂದು ಇತಿಶ್ರೀ ಹಾಗಿಡುವಂತ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಒದಗಿಸಿಕೊಡುವಂತಹ ಕೆಲಸವನ್ನ ಪ್ರಜಾಧ್ವನಿ ಟಿವಿ ಇವತ್ತು ಮಾಡ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ನಾವು ಇವತ್ತು ಹೇಳಲೇಬೇಕಾಗಿದೆ. ಯಾಕೆ ಅಂದ್ರೆ ಪ್ರಜಾಧ್ವನಿ ಜನರ ಧ್ವನಿಯಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಸೊ ಆ ಕಾರಣಕ್ಕಾಗಿ ಜನರ ಧ್ವನಿಯಾಗಿ ಇವತ್ತು ಜನರ ಅನೇಕ ಸಮಸ್ಯೆಗಳನ್ನ ಸರ್ಕಾರದ ಕಿವಿಗೆ ಮುಟ್ಟಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಬರ್ತಾ ಇದ್ವಿ. ಅದರಲ್ಲೂ ಪ್ರಮುಖವಾಗಿ ಈ ಮೈಕ್ರೋ ಫೈನಾನ್ಸು ಜೊತೆಗೆ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳ ಏನು ಹಣಕಾಸು ವ್ಯವಹಾರ, ಇದು ಇಲ್ಲಿಗಲ್ ಆಗಿ ನಡೀತಾ ಇರುವಂತದ್ದು, ಅಕ್ರಮವಾಗಿ ನಡೀತಾ ಇರುವಂತದ್ದು ಅನ್ನೋಂಥದ್ದನ್ನ ನಾವು ಸುಮಾರು 2-3 ಏನು ಕಂತುಗಳಲ್ಲಿ ಇದೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಅದರ ಮೂಲಕ ನಾವು ಜನರಲ್ಲಿ ಅಥವಾ ಸರ್ಕಾರದಲ್ಲಿ ಒಂದು ಬೆಳಕನ್ನ ಚೆಲ್ಲುವ ಕೆಲಸವನ್ನ ಮಾಡಿದ್ವಿ. ಸೊ ಇದಕ್ಕೆ ಸಾಮಾನ್ಯ ಜನರ, ರೈತರ, ಕೂಲಿ ಕಾರ್ಮಿಕರ ಬೆಂಬಲ ಬಹಳ ದೊಡ್ಡದಾಗಿ ಸಿಕ್ಕಿತ್ತು. ಇನ್ನೂ ಕೂಡ ಅನೇಕ ಹಳ್ಳಿಗಳಿಂದ ನಮಗೆ ಕೆಲವು ವಿಡಿಯೋ ತುಣುಕುಗಳು ಬರ್ತಾ ಇದ್ದಾವೆ. ಇವತ್ತು ನಾವು ಅವುಗಳನ್ನ ನಿಮ್ಮ ಮುಂದೆ ಕೂಡ ಇವತ್ತು ಮತ್ತೆ ಅವುಗಳನ್ನ ಬಿಚ್ಚಿಡ್ತೀವಿ. ಆದರೆ ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಲೇಬೇಕು. ಬೈಲೊಂಗಲದ ಅಕ್ರಮ ಬಡ್ಡಿ ದಂಧೆ ನಡೆಸುತ್ತಿರುವ ಧರ್ಮಸ್ಥಳ ಸಂಘಿಗೆ ಕರ್ನಾಟಕ ಸರ್ಕಾರ ಯಾವಾಗ ಈ ಮೈಕ್ರೋ ಫೈನಾನ್ಸು ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘ ಇರಬಹುದು, ಹಾಗೇನೆ ಖಾಸಗಿ ಬ್ಯಾಂಕ್ಗಳ ಈ ಹಣದ ವ್ಯವಹಾರವನ್ನ ಬಹುತೇಕ ಕಡೆಗಳಲ್ಲಿ ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ವಾರಕ್ಕೆ, ತಿಂಗಳಿಗೆ, ಜೊತೆಗೆ ಏನು ಈ 15 ದಿನಕ್ಕೊಮ್ಮೆ ಚಕ್ರ ಬಡ್ಡಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಜೊತೆಗೆ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹಣ ವಸೂಲಿಗಾಗಿ ಪುಡಿ ರೌಡಿಗಳನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳನ್ನ ನಾವು ಹೇಳಿದ್ವಿ. ಅದಕ್ಕೆ ಇವತ್ತು ಫುಲ್ ಬ್ರೇಕ್ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಬಹಳ ಪ್ರಮುಖವಾಗಿ ಇವತ್ತು ನಡೆದಂತಹ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೇನೆ ಈ ಖಾಸಗಿ ಬ್ಯಾಂಕ್ಗಳು ಜೊತೆಗೆ ವಿವಿಧೋದ್ದೇಶ ಸಹಕಾರ ಸಂಘ ಏನಿದೆ, ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘ, ಇದೂ ಸೇರದಂತೆ ಈ ಎಲ್ಲ ಹಣಕಾಸು ವ್ಯವಹಾರಗಳಿಗೆ ಒಂದು ಬ್ರೇಕ್ ಹಾಕಬೇಕು. ಇವರೆಲ್ಲರಿಗೂ ಒಂದು ಹಿಡಿತ ತರದೇ ಹೋದ್ರೆ ಅಥವಾ ಕಡಿವಾಣ ಹಾಕದೆ ಹೋದ್ರೆ ರಾಜ್ಯದಲ್ಲಿ ಜನರ ಪರಿಸ್ಥಿತಿ ಮತ್ತಷ್ಟು ಅಯೋಮಯವಾಗುತ್ತೆ. ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಬಹುತೇಕ ಕಡೆಗಳಲ್ಲಿ, ಚಾಮರಾಜನಗರ ಇರ್ಬೋದು ಅಥವಾ ರಾಯಚೂರು ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಏನು ಕೆಲವು ಮಹಿಳೆಯರು ಜೊತೆಗೆ ರೈತರು ಈ ಮೈಕ್ರೋ ಫೈನಾನ್ಸ್ ಹಣದ ಒಂದು ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದನ್ನ ನಾವು ವರದಿಯನ್ನ ಮಾಡಿದ್ವಿ. ಆದ್ರೆ ಎಲ್ಲವನ್ನೂ ಕೂಡ ಕಲೆ ಹಾಕಿರ್ತಕ್ಕಂಥ ಅಥವಾ ಮಾಹಿತಿ ತಿಳಿದುಕೊಂಡಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇದೇ ವಿಚಾರವನ್ನ ಪ್ರಧಾನವಾಗಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡೋದರ ಜೊತೆನಲ್ಲಿ ಇದಕ್ಕೊಂದು ಕಠಿಣವಾದಂತ ಜೊತೆಗೆ ಸಂವಿಧಾನಾತ್ಮಕವಾದಂತ ಒಂದು ಸುಗ್ರೀವಾಜ್ಞೆಯನ್ನ ಅಥವಾ ಮಸೂದೆಯನ್ನ ಜಾರಿಗೆ ತರಲೇಬೇಕು ಅನ್ನುವಂತ ನಿರ್ಣಯಕ್ಕೆ ಬಂದಾಗಿದೆ. ಈ ನಿರ್ಣಯಕ್ಕೆ ಇಡೀ ಸಚಿವ ಸಂಪುಟ ಸಭೆ ಇವತ್ತು ಒಪ್ಪಿಗೆಯನ್ನ ಕೊಟ್ಟಿದೆ. ಸೊ ಆ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯ ಆದ ಬಳಿಕ ಇವತ್ತು ಸಂಜೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಸಂವಿಧಾನಾತ್ಮಕವಾದಂತಹ ಒಂದು ಕಾನೂನನ್ನ ರಚನೆ ಮಾಡಬೇಕು ಅನ್ನೋದಾದ್ರೆ ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಲೇಬೇಕಾಗಿದೆ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಇಡೀ ಕರ್ನಾಟಕದಲ್ಲಿ ನಾನು ಪದೇ ಹೇಳ್ತೀನಿ, ಸುಮಾರು 8 ಲಕ್ಷ ದೂರುಗಳು ದಾಖಲಾಗಿದ್ದಾವೆ. ಆದ್ರೆ ಈ ದೂರುಗಳಲ್ಲಿ ಕೆಲವು ಮಾತ್ರ FIR ಆಗಿರುವಂತದ್ದು. ಆದ್ರೆ ಇನ್ನು ಕೆಲವು ಅಂದ್ರೆ ಬಹುತೇಕ ದೂರುಗಳು ಕೇವಲ NCR ನಲ್ಲಿ ಮಾತ್ರ ಅಂತ್ಯ ಕಂಡಿದ್ದಾವೆ.
ಸೊ ಇವೆಲ್ಲವುಗಳು ಕೂಡ ಒಂದು ರೀತಿ ಜನರಲ್ಲಿ ಅಸಹಾಯಕತೆಯನ್ನ ಜೊತೆಗೆ ಒಂದು ಒಂದು ಕೀಳರಿಮೆಯನ್ನ ಹುಟ್ಟು ಹಾಕುವಂತ ಕೆಲಸ ಮಾಡಿತ್ತು. ಸೊ ಆ ಕಾರಣಕ್ಕಾಗಿ ರಾಜ್ಯದ ಹಲವು ಕಡೆಗಳಲ್ಲಿ ಮಹಿಳೆಯರು, ಕೆಲವರು ಬೇರೆ ಬೇರೆ ವ್ಯಕ್ತಿಗಳು ಈ ಊರು ಬಿಡುವಂತ ಕೆಲಸ ಆಗಿತ್ತು. ಜೊತೆಗೆ ಮನೆ ಮಠಗಳನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ಬದುಕುವಂತ ವಾತಾವರಣ ಸೃಷ್ಟಿಯಾಗಿತ್ತು. ಬಹುತೇಕ ಕಡೆಗಳಲ್ಲಿ ಕೆಲವರು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ರು. ಸೊ ಈ ಎಲ್ಲ ಕಾರಣಗಳಿಗಾಗಿ ಇವತ್ತು ಪ್ರಜಾಧ್ವನಿ ಇವರೆಲ್ಲರ ಶೋಷಿತರ ದಮನಿತರ ಧ್ವನಿಯಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಪ್ರಜಾಧ್ವನಿ ಈ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಮತ್ತೆ ಅವರ ಪರವಾಗಿ ಧ್ವನಿಯನ್ನ ಎತ್ತಿದ್ವಿ. ಸೊ ಇವತ್ತು ನಾನು ನಿಮಗೆ ಮತ್ತೊಂದು ತುಣುಕನ್ನ ತೋರಿಸ್ತೀನಿ. ಹೊಸಪೇಟೆಯಿಂದ ಕೆಲವರು ಕಳಿಸಿರ್ತಕ್ಕಂಥದ್ದು. ಇಲ್ಲಿ ಮೈಕ್ರೋ ಫೈನಾನ್ಸ್ ಕೆಲಸ ಮಾಡ್ತಾ ಇರುವಂತಹ ಈ ಎಂಪ್ಲಾಯೀಸ್ಗಳು ಈ ಮಹಿಳೆಯರನ್ನ ಒಟ್ಟಿಗೆ ಸೇರಿಸಿಕೊಂಡು ಹೇಗೆ ಧಮಕಿ ಹಾಕ್ತಾರೆ, ನೀವು ಹಣವನ್ನ ಕೊಡ್ಲೇಬೇಕು ಅನ್ನುವಂಥದ್ದನ್ನ ನೀವು ನೋಡ್ಕೊಂಡು ಬನ್ನಿ. ಇದ್ದವರೆಲ್ಲ ಕಟ್ರಿ ಇದ್ದವರೆಲ್ಲ ವಿಡಿಯೋ ಕೇಳ್ಯಾರ ಮಾಡಮ್ಮ ಹಾಗೆ ಮಾಡಿದ್ರೆ ಏನು ನಾವು ಸ್ವಲ್ಪ ಇವಾಗ ಹಿಂಗ್ ಇಟ್ಕೊಂಡಾಗ ಮತ್ತೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ಮಾಡಿಲ್ಲ ಅಂತ ಹೇಳಿದ್ರು ಅವ್ರೇನೋ ನೋಡಕತ್ತಾರ ಅಂತ ಹೇಳಿದ್ರಿ. ಕೇಳ್ಯಾರ ಹೇಳ್ರಿ. ಯಾಕೆ ಹೇಳ್ತೀರಾ ಅಂತ? ನೋಡಿದ್ರಲ್ಲ. ಸೊ ಇಲ್ಲಿ ಮೈಕ್ರೋ ಫೈನಾನ್ಸ್ ಇರ್ಬೋದು, ಅದು ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಅವ್ರಿಗೆ ನಮಗೆ ಪದೇ ಪದೇ ಕರೆ ಮಾಡಿ ಹೇಳ್ತಾನೆ ಇದ್ರೆ, ಆದ್ರೆ ಈ ವಿಡಿಯೋವನ್ನ ಕಳಿಸಿರ್ತಕ್ಕಂಥ ಮಹಿಳೆಯರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ. ಹೊಸಪೇಟೆಯವರು ಅಂತ ಹೇಳ್ತಾರೆ, ಆದ್ರೆ ಯಾವುದಕ್ಕೆ ನಾವು ಸೈನ್ ಮಾಡಿದ್ದೀವಿ ಅನ್ನೋದು ಕೂಡ ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಸೊ ಆ ರೀತಿಯ ಒಂದು ಅನಕ್ಷರಸ್ಥರನ್ನು ಕೂಡ ಇವರು ತಮ್ಮ ತವಲಿಗೆ ಬಳಸಿಕೊಂಡು ಅವರಿಂದ ಹಣ ಪೀಕುವಂತ, ಅಂದ್ರೆ ತಿಂಗಳಿಗೆ 15 ದಿನಕ್ಕೆ, ವಾರಕ್ಕೆ ಅವರಿಂದ ಹಣವನ್ನ 2,000, 1,000, 5,000 ಹೀಗೆ ಮನಸ್ಸೋ ಇಚ್ಛೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಇಲ್ದೇನೆ ಹಣವನ್ನ ಪೀಕುವಂತ, ವಸೂಲಿ ಮಾಡುವಂತ, ಜೊತೆಗೆ ಬಲವಂತವಾಗಿ ಅವರಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುವಂತ ಚಟುವಟಿಕೆಗಳು ನಡೀತಾ ಇದ್ದಾವೆ. ಸೊ ಇದು ಇನ್ನೊಂದು ಕಡೆನಲ್ಲಿ ಧರ್ಮಸ್ಥಳದ ಇವತ್ತು ಎಚ್ ಕೆ ಪಾಟೀಲ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಇಲ್ಲಿ ಕೇವಲ ನಾವು ಏನು ಈಗ ಮೈಕ್ರೋ ಫೈನಾನ್ಸ್ ಇರ್ಬೋದು ಅಥವಾ ಫೈನಾನ್ಸ್ ಇರ್ಬೋದು ಇವಕ್ಕೆ ಮಾತ್ರ ಕಡಿವಾಣ ಹಾಕ್ತಾ ಇಲ್ಲ. ಧರ್ಮಸ್ಥಳದ ನಾನೇ ಸ್ವತಃ ಇವತ್ತು ಎಚ್ ಕೆ ಪಾಟೀಲ್ ಅವರು ಏನು ಈ ಒಂದು ಸಚಿವ ಸಂಪುಟ ಸಭೆ ಆದ ಬಳಿಕ ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ನೇರವಾಗಿ ಕೇಳಿದಂತ ಪ್ರಶ್ನೆಗೆ ಅವರು ಉತ್ತರಿಸಿರುವಂತದ್ದು, ಧರ್ಮಸ್ಥಳದ ಏನು ಈ ಸ್ವಸಹಾಯ ಸಂಘ ಏನಿದೆ, ವಿವಿಧೋದ್ದೇಶ ಸಹಕಾರ ಸಂಘ, ಸೊ ಇವು ಎಲ್ಲೆಲ್ಲಿ ದೂರುಗಳನ್ನು ಕೊಟ್ಟಿದ್ದಾರೆ ಈ ಸಂಘದ ವಿರುದ್ಧವಾಗಿ. ಸೊ ಅವರು ಕೂಡ ಈ ಸಾಕಷ್ಟು ಕಡೆಗಳಲ್ಲಿ ಏನು ಇಲ್ಲಿಗಲ್ ಆಗಿ ಹಣವನ್ನ ಸಂಗ್ರಹಿಸಿದ್ದಾರೆ ಅನ್ನುವಂತ ಮಾಹಿತಿ ಎಲ್ಲಾ ಕಡೆಗಳಲ್ಲೂ ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿ ಯಾರೇ ಆಗಿರ್ಲಿ, ಅದು ಧರ್ಮಸ್ಥಳದ ಸಂಘ ಇರ್ಲಿ ಅಥವಾ ಫೈನಾನ್ಸ್ ಇರ್ಲಿ, ಮೈಕ್ರೋ ಫೈನಾನ್ಸ್ ಇರ್ಲಿ ಅಥವಾ ಖಾಸಗಿ ಬ್ಯಾಂಕ್ಗಳಿರ್ಲಿ, ಬಲವಂತವಾಗಿ ಕಾನೂನನ್ನ ಕೈಗೆತ್ಕೊಂಡು ಜನರ ಮೇಲೆ ಒತ್ತಡವನ್ನ ತಂದು ಬೆದರಿಸಿ ಹಣವನ್ನ ವಸೂಲಿ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನ ಕೈಗೊಳ್ತೀವಿ. ಆ ಕಾರಣಕ್ಕೋಸ್ಕರನೇ ನಾವು ಈ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲಿಕ್ಕೆ ಹೊರಟಿರುವಂತದ್ದು ಅನ್ನುವಂತ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಏನ್ ಹೇಳಿದಾರೆ ಒಂದ್ಸರಿ ಕೇಳ್ಕೊಂಡ್ ಬನ್ನಿ. ಸರ್ ಈ ಕೊನೆ ಪ್ರಶ್ನೆ ಸರ್, ಈಗ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಈಗ ವೀರೇಂದ್ರ ಹೆಗಡೆ ಅವರ ಮೇಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ದೂರು ಕೊಟ್ಟಿದ್ದಾರೆ ಸರ್. ಅಂದ್ರೆ ಈಗ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘದ ಅಡಿಯಲ್ಲಿ ನಮಗೆ ದೌರ್ಜನ್ಯ ಆಗ್ತಾ ಇದೆ ಅಂತೇಳಿ. And they are also saying there are several allegations that the institute which is collecting money is charging. ಯಾಕಂದ್ರೆ ವಾರದ ಬಡ್ಡಿ ತಗೊಳ್ತಿದ್ದಾರೆ, 15 ದಿನದ ಬಡ್ಡಿ ತಗೊಳ್ತಿದ್ದಾರೆ. ಸೊ ಇದ್ರ ಮೇಲೆ ಯಾವ ಆಕ್ಷನ್ ಆಗ್ತದೆ? ಇದರಲ್ಲಿ ಏನಾದ್ರು ಚರ್ಚೆ ಆಯ್ತಾ ಅಥವಾ ಏನ್ ಅವ್ರನ್ನ ಬಿಟ್ಟು ಮೈಕ್ರೋ ಫೈನಾನ್ಸ್ ವಿಚಾರಗಳನ್ನ ಚರ್ಚೆ ಆಗ್ತಿದ್ಯಾ ಅಂತ? There is no reason why anybody should be kept out and discussed. May I tell you, wherever inhuman coercive type of recovery is happening, wherever unreasonable interest is being charged, government will step in. ಈ ನಬಾರ್ಡ್ ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊರಟೋಗ್ತಾರೆ. ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರು, ಮೈಕ್ರೋ ಫೈನಾನ್ಸ್ ಇರ್ಬೋದು, ಮನಿ ಲೆಂಡಿಂಗು ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ, ಅವು ಯಾವೇ ಆಗಲಿ ಕೂಡ ಎಕ್ಸಾರ್ಬಿಟೆಂಟಾಗಿ ಬಡ್ಡಿ ಹಾಕ್ಬಿಡ್ತಾರೆ. ಸೊ ವಸೂಲಿ ಮಾಡುವಾಗ ಕೊಯರ್ಸಿವ್ ಮೆಥಡನ್ನು ಅಡಾಪ್ಟ್ ಮಾಡ್ತಾರೆ. ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ, ರೌಡಿಗಳನ್ನು ಬಳಸೋದು, ಅವ್ರು ಹೋಗಿ ಎದುರಿಸೋದು, ಮಾಡೋದು, ಇವೆಲ್ಲ ಮಾಡೋದು. ಬಿಜೆಪಿ ಬಂದ ಮೇಲೆ ಪ್ರಾರಂಭ ಆಗ್ಬಿಟ್ಟಿದೆ. ಇದು ಗೂಂಡಾ ರಾಜ್ಯ ತಗೊಂಡ್ಬಂದಿದ್ದಾರೆ, 6ನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಬಿಜೆಪಿ ಅವ್ರದ್ದು ಒಂದು ಅಪಾದನೆ ಸರ್. ಆಯ್ತಪ್ಪ, RBI ಯಾರ ಕೈನಲ್ಲಿ ಇರೋದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಕೈನಲ್ಲಿ ಇರೋದು?
ಮೈಕ್ರೋ ಫೈನಾನ್ಸಸ್ಗಳೆಲ್ಲ ಯಾವ ನಿಯಮದ ಅಡಿನಲ್ಲಿ ಮಾಡೋದು ಕೆಲಸ ಮಾಡೋದು? RBI ನಿಯಮದಲ್ಲಿ. ಮತ್ತು ಅದಕ್ಕೇನಂತ ಹೇಳ್ತಾರೆ? ಅಲ್ಲ, ನೀವು ಕಠಿಣ ಕ್ರಮದ ಮಾತಾಡಿದ ಮೇಲೂ ಕೂಡ ಇನ್ನೂ ಭಾಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿದೆ. ಇಲ್ಲ, ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸು ಹೊರಡಿಸಿಲ್ಲ. ಆರ್ಡಿನೆನ್ಸ್ ಹೊರಡಿಸಿದ ಮೇಲೆ ವಿಲ್ ಟೇಕ್ ಸ್ಟಿಂಜೆಂಟ್ ಆಕ್ಷನ್ಸ್. ನೋಡಿದ್ರಲ್ಲ, ಸೊ ಇಲ್ಲಿ ನಾವು ಯಾರ ಮೇಲೂ ಕೂಡ ವೈಯಕ್ತಿಕವಾದಂತಹ ದ್ವೇಷ ಆಗಲಿ ಅಥವಾ ಅವರ ಮೇಲೆ ಹಗೆ ಸಾಧಿಸುವಂತ ವಿಚಾರದಲ್ಲಿ ಯಾವುದೂ ಕೂಡ ನಮಗೆ ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ಪ್ರಜಾಧ್ವನಿಯ ಮೂಲ ಉದ್ದೇಶವೇ ಜನರ ಧ್ವನಿಯಾಗಬೇಕು ಅನ್ನುವಂಥದ್ದು. ನಮಗೆ ಬಹಳಷ್ಟು ಜನ ಕರೆ ಮಾಡಿ ಹೇಳಿರುವಂಥದ್ದು, ಧರ್ಮಸ್ಥಳದ ಸಂಘದ ವಿಚಾರದಲ್ಲಿ ನೀವು ಧ್ವನಿ ಎತ್ತಿದ್ರೆ ನಿಮ್ಮ ಚಾನಲ್ ಅನ್ನ ಮುಚ್ಚಿಸ್ಬಿಡ್ತಾರೆ, ಕೋರ್ಟ್ ಇಂದ ಆದೇಶವನ್ನು ತರ್ತಾರೆ, ಹಾಗೆ ಹೀಗೆ ಅನ್ನುವಂತ ಬೆದರಿಕೆ ಕರೆಗಳು ಕೂಡ ನಮಗೆ ಬಂದಿದ್ದಾವೆ. ಅವರ ಕಡೆಯವರು ಸಾಕಷ್ಟು ನಮಗೆ ಇನ್ನು ಕಾಮೆಂಟ್ ಬಾಕ್ಸ್ ಗಳು ಕೂಡ ಮೆಸೇಜ್ ಗಳನ್ನ ಹಾಕ್ತಾ ಇರುವಂತದ್ದು ನೀವೆಲ್ಲ ನೋಡಿರ್ಬೋದು. ಆದರೆ ಅವರ ಪ್ರಮಾಣ ಕಡಿಮೆ. ನಾವು ಇಲ್ಲಿ ಯಾವ ವ್ಯಕ್ತಿಯ ವಿರುದ್ಧವಾಗಿ ಅಥವಾ ಯಾವುದೋ ಒಂದು ವ್ಯಕ್ತಿಯ ಹಿತಾಸಕ್ತಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ. ನಾನು ನೇರವಾಗಿ ಈ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ. ಜನರ ಧ್ವನಿಯಾಗಬೇಕು, ಅಮಾಯಕ ಜನರ ಸುಲಿಗೆ ತಪ್ಪಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ. ಸೊ ಆ ಕಾರಣಕ್ಕಾಗಿ ವೀರೇಂದ್ರ ಹೆಗಡೆ ಅವರ ಹೆಸರನ್ನ ತೆಗೆದುಕೊಳ್ಬಾರ್ದು ಯಾವ ವಿಚಾರದಲ್ಲೂ ಅಂತೇಳಿ ನ್ಯಾಯಾಲಯ ಆದೇಶ ಇದೆ. ನಾವು ಅವ್ರ ತಪ್ಪು ಇಲ್ಲಿ ಅನ್ನುವಂಥದ್ದನ್ನ ನಾವು ಇಲ್ಲಿ ನೇರವಾಗಿ ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಧರ್ಮಸ್ಥಳದ ಹೆಸರಿನಲ್ಲಿ ಇರ್ತಕ್ಕಂಥ ವಿವಿಧೋದ್ದೇಶ ಸಹಕಾರ ಸಂಘ ಏನಿದೆ, ಸೊ ಅಲ್ಲಿ ಸಾಕಷ್ಟು ಹಣದ ವ್ಯವಹಾರ ನಡೀತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಕಂಡು ಬರ್ತಾ ಇದೆ. ಸೊ ಅವರು ತಮ್ಮ ವೆಬ್ಸೈಟ್ ನಲ್ಲಿ ಹಾಕಿರ್ತಕ್ಕಂಥ ದಾಖಲಾತಿಗಳಿಗೂ ಜೊತೆಗೆ ಇಡೀ ರಾಜ್ಯದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುವಂತಹ ಹಣದ ವ್ಯವಹಾರಗಳಿಗೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಸೊ ಆ ಕಾರಣಕ್ಕಾಗಿ ಇದು ಜನರು ಕೊಟ್ಟಿರ್ತಕ್ಕಂಥ ಮಾಹಿತಿ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಬಾರಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಲ್ಲ. ಬಹುತೇಕ ರಾಯಚೂರು, ಬೀದರು, ಕೊಪ್ಪಳದಿಂದ ಆದಿಯಾಗಿ ಚಾಮರಾಜನಗರದವರೆಗೆ, ಮೈಸೂರು ಚಾಮರಾಜನಗರದವರೆಗೆ ಬಹುತೇಕ ರಾಜ್ಯದ ಮೂಲೆ ಮೂಲೆಗಳಿಂದ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಸಲ್ಲಿಸಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಾವು ಇದನ್ನ ಹೇಳ್ತಾ ಇರುವಂತದ್ದು. ಪದೇ ಪದೇ ನಾವು ಹೇಳ್ತಾ ಇರುವಂತದ್ದು, ಜನರಿಗೆ ಅನ್ಯಾಯವಾಗಲಿಕ್ಕೆ ಪ್ರಜಾಧ್ವನಿ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರನೇ ನಾವು ಜನರ ಧ್ವನಿಯಾಗಿ ನಿಲ್ತೀವಿ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು. ಸೊ ಈ ಕಾರ್ಯಕ್ರಮ ಇವತ್ತು ಒಂದು ಬಿಗ್ ಇಂಪ್ಯಾಕ್ಟ್ ಅನ್ನ ಹೊಂದಿದೆ ಅಥವಾ ಒಂದು ಒದಗಿಸಿಕೊಟ್ಟಿದೆ ಇವತ್ತು ಒಂದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ನಾವು ಜನರ ಧ್ವನಿಯಾಗಿ ನಿಂತಿದ್ದರ ಪರಿಣಾಮ ಸರ್ಕಾರ ಇವತ್ತು ಕಣ್ಣು ತೆರೆದಿದೆ, ಕಿವಿಯನ್ನ ಬಿಚ್ಚಿಕೊಂಡು ಇವತ್ತು ಜನರ ಸಮಸ್ಯೆಗಳನ್ನ ಆಲಿಸಿದೆ. ಸೊ ಹಾಗಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಕೊಟ್ಟಿದ್ರು, ನಾವು ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಯಾರಿಗೆ ಕಿರುಕುಳ ಆಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಅಥವಾ ಧರ್ಮಸ್ಥಳದ ವಿವಿಧ ಉದ್ದೇಶ ಸಹಕಾರ ಸಂಘದ ವಿಚಾರದಲ್ಲಿ ಇರಬಹುದು, ಆದ್ರೆ ಅವ್ರು ಯಾರಿಗೂ ಕೂಡ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ನಾವು ಕಠಿಣ ಕ್ರಮವನ್ನ ಕೈಗೊಳ್ಳುತ್ತೀವಿ, ದೂರನ್ನ ಕೊಟ್ರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುತ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಅದೇ ಪ್ರಕಾರವಾಗಿ ಇವತ್ತು ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ. ಸೊ ಆ ವಿಚಾರದಲ್ಲಿ ನಾವು ಪ್ರತಿಪಕ್ಷಗಳ ಆದಿಯಾಗಿ ಇವತ್ತು ಎಲ್ರಿಗೂ ಕೂಡ ನಾವು ಅಭಿನಂದನೆಯನ್ನ ಸಲ್ಲಿಸಲೇಬೇಕಾಗಿದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಇರ್ಬೋದು, ವಿಜಯೇಂದ್ರ ಅವರು ಇರ್ಬೋದು, ಬೇರೆ ಬೇರೆ ಎಲ್ಲ ಪಕ್ಷಗಳ ಮುಖಂಡರು ಯಾರ್ಯಾರು ಇದ್ರು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಅಥವಾ ಈ ಸ್ವಸಹಾಯ ಸಂಘಗಳ ವಿಚಾರದಲ್ಲಿ, ಫೈನಾನ್ಸ್ ವಿಚಾರದಲ್ಲಿ, ಖಾಸಗಿ ಬ್ಯಾಂಕ್ಗಳ ವಿಚಾರದಲ್ಲಿ ನೇರವಾಗಿ ಇವ್ರಿಗೆ ಕಡಿವಾಣ ಹಾಕ್ಲೇಬೇಕು ಅನ್ನುವಂತ ಮಾತನ್ನ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಹೇಳಿದ್ರು. ಇದು ಜನರ ಪರವಾದಂತ ಧ್ವನಿ, ಅದು ಪ್ರಜಾಧ್ವನಿ ಎತ್ತಿರ್ತಕ್ಕಂಥ ಧ್ವನಿ. ಸೊ ಆ ಕಾರಣಕ್ಕಾಗಿ ಇವತ್ತು ಅದೊಂದು ಯಶಸ್ಸನ್ನ ಕಂಡಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಈ ಒಂದು ಉನ್ನತ ಮಟ್ಟದ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದಾರೆ, ಕಾಯ್ದೆ ಹೇಗಿರಬೇಕು ಅಂತ ಹೇಳಿ. ಕಾಯ್ದೆಯಲ್ಲಿ ಬಹಳ ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಅಂದ್ರೆ ಪೊಲೀಸ್ ಏನು ಠಾಣಾಧಿಕಾರಿಗಳು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಇನ್ಸ್ಪೆಕ್ಟರ್ ಇರ್ಬೋದು, ಸೊ ಎಲ್ಲೆಲ್ಲಿ ಈ ತರದ ಪ್ರಕರಣಗಳು ಕಂಡು ಬರ್ತವೆ ಅಥವಾ ಇವರೇನು ವಾರದ ಬಡ್ಡಿ ಅಥವಾ 15 ದಿನದ ಬಡ್ಡಿ ಅಥವಾ ಬಡ್ಡಿ ಚಕ್ರ ಬಡ್ಡಿಯನ್ನ ವಸೂಲಿ ಮಾಡುವಂತ, ದಬ್ಬಾಳಿಕೆ ಮಾಡುವಂತ, ರಾತ್ರೋರಾತ್ರಿ ಮನೆಗಳಿಗೆ ನುಗ್ಗಿ ಬೆದರಿಸುವಂತ, ಹೆದರಿಸುವಂತ ಚಟುವಟಿಕೆಗಳು ನಡೆದಂತ ಸಂದರ್ಭದಲ್ಲಿ ಇವರು ಯಾರು ಕೂಡ ದೂರು ಕೊಡುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ಇದರ ವಿಚಾರ ಪೊಲೀಸ್ ಠಾಣೆಯ ಅಧಿಕಾರಿಗೆ ಅಥವಾ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಅವರಿಗೆ ಮಾಹಿತಿ ಸಿಕ್ಕರೆ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು, ಸ್ವಯಂ ಪ್ರೇರಿತವಾಗಿ ಅವರೇ ಕೇಸನ್ನ ದಾಖಲಿಸಿಕೊಂಡು ಕ್ರಮವನ್ನ ಕೈಗೊಳ್ಳಲಿಕ್ಕೆ ನೇರವಾಗಿ ಪೊಲೀಸ್ ಇಲಾಖೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾಯ್ದೆಯ ಮೂಲಕ ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಬೇರೆ ಕೇಸ್ಗಳಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ಜನರಿಗೆ ಆಗುವಂತ ಅನ್ಯಾಯವನ್ನ ತಪ್ಪಿಸಬೇಕು, ಶೋಷಣೆಯನ್ನ ತಪ್ಪಿಸಬೇಕು. ಜನರು ಏನು ಕೋವಿಡ್ ನ ನಂತರದಲ್ಲಿ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಬಹಳ ನಿಕೃಷ್ಟ ಸ್ಥಿತಿಯಲ್ಲಿ ಇವತ್ತು ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು ಬದುಕ್ತಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ಸ್ವಲ್ಪ
ಹಣ ಬರ್ತಾ ಇದ್ರು ಕೂಡ ಅದು ಕೂಡ ಸಾಕಾಗ್ತಾ ಇಲ್ಲ. ಎಲ್ಲೋ ಕೆಲವರು ಈ ಹಣದಿಂದ ಸ್ವಲ್ಪ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುವಂಥದ್ದು ಅಥವಾ ತಮ್ಮದೇ ಆದ ಒಂದು ಸೆಕ್ಟರ್ ಅನ್ನ ಶುರು ಮಾಡಿ ಬದುಕನ್ನ ಕಟ್ಟಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಇದರಿಂದನೂ ಕೂಡ ಬದುಕನ್ನು ನಡೆಸಲಿಕ್ಕೆ ಕಷ್ಟಪಡುವಂತ ಇವತ್ತು ವಾತಾವರಣ ಅನೇಕ ಹಳ್ಳಿಗಳಲ್ಲಿದೆ. ಅದೆಲ್ಲದಕ್ಕೆ ಪರಿಣಾಮವಾಗಿ ಇವತ್ತು ಮೈಕ್ರೋ ಫೈನಾನ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ವಿವಿಧ ದೇಶ ಸಹಕಾರ ಸಂಘಗಳ ಹೆಸರಿನಲ್ಲಿ ಏನು ಹಣ ವಸೂಲಿ ಮಾಡ್ತಾ ಇದ್ದಾರೆ, ಇವರ ಏನು ಬೆಂಬಲಿಗರ ಅಥವಾ ಅವರ ಏನು ಪುಡಿ ರೌಡಿಗಳನ್ನ ಬಿಟ್ಟು ಹಣ ವಸೂಲಿ ಮಾಡ್ತಾ ಇದ್ರಲ್ವಾ, ಇವರ ಒತ್ತಡಕ್ಕೆ ಬೇಸತ್ತು ಹೋಗಿದ್ರು. ಅದರ ಒಂದು ಪರಿಣಾಮವಾಗಿ ಇವತ್ತು ಸರ್ಕಾರ ಸುಗ್ರೀವಾಜ್ಞೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಸ್ಥಳೀಯ ಪೊಲೀಸ್ ಠಾಣೆಗಳೇನಿದಾವೆ ಆ ಪೊಲೀಸ್ ಠಾಣೆಗಳಿಗೆ ಸಂಪೂರ್ಣವಾದಂತಹ ಅಧಿಕಾರವನ್ನ ಕೊಟ್ಟು ಇವತ್ತು ಸುಗ್ರೀವಾಜ್ಞೆಯನ್ನ ತರಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಆಗಿದೆ. ಇದರ ಜೊತೆಯಲ್ಲಿ ಓಂಬಡ್ಸ್ಮನ್ಗಳನ್ನ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆಗೂ ಕೂಡ ಈ ಕಾಯ್ದೆಯಲ್ಲಿ ಅಲ್ಲಿ ಮೆನ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಓಂಬಡ್ಸ್ಮನ್ಗಳು ಈ ತರದ ಎಲ್ಲೆಲ್ಲಿ ಪ್ರಕರಣಗಳು ಕಂಡು ಬರ್ತವೆ ಅವುಗಳ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಅವಕಾಶ ಇರುವಂತದ್ದು. ಇದರ ಜೊತೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಮೈಕ್ರೋ ಫೈನಾನ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಏನು ಸಾಲ ವಸೂಲಿಯ ಹೆಸರಿನಲ್ಲಿ ಅಥವಾ ಕಾಗದ ಪತ್ರಗಳಿಗೆ ಸೈನ್ ಮಾಡಿಸ್ಕೊಂಡು ಬೇಕಾಬಿಟ್ಟಿಯಾಗಿ ಹಣವನ್ನ ವಸೂಲಿ ಮಾಡುವಂತ ಪ್ರಕ್ರಿಯೆ ಏನಿದೆಯಲ್ಲ, ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಪ್ರಕಾರ ಎಲ್ಲೋ ಒಂದು ಹೆಚ್ಚು ಕಡಿಮೆ ಹಬ್ಬ ಅಂದ್ರೆ ಒಂದು 50 ಫೈನಾನ್ಸ್ ಗಳು ಇರಬಹುದು ಅನ್ನುವಂಥದ್ದನ್ನ ಸರ್ಕಾರ ಲೆಕ್ಕ ಕೊಡ್ತಾ ಇದೆ. ಅಂದ್ರೆ ಏನು ಈ ಅನುಮತಿಯನ್ನ ಪಡೆದು ಲೈಸೆನ್ಸ್ ಅನ್ನ ಪಡೆದು ಫೈನಾನ್ಸ್ ಅನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಬಹುತೇಕ ಕಡೆಗಳಲ್ಲಿ ಲೈಸೆನ್ಸ್ ಇಲ್ಲದೇನೆ ಕೆಲವು ಮೈಕ್ರೋ ಫೈನಾನ್ಸ್, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ನಾ ಹೇಳಿದಲ್ಲ 90% ಮೈಕ್ರೋ ಫೈನಾನ್ಸ್ ಗಳಲ್ಲಿ ಹೆಸರು ಹೇಳ್ತಾ ಹೋದ್ರೆ ಇಡೀ ದಿನ ಹೆಸರನ್ನ ಹೇಳ್ಬೋದು. ಅಷ್ಟೊಂದು ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು ನಾಯಿ ಕೊಡೆಯ ರೀತಿಯಲ್ಲಿ ಇವತ್ತು ತಲೆ ಎತ್ತಿದ್ದಾವೆ. ಅವರೆಲ್ಲರ ಹಣದ ಅಕ್ರಮ ವ್ಯವಹಾರಗಳ ಪರಿಣಾಮ ಜೊತೆಗೆ ಧರ್ಮಸ್ಥಳದ ಏನು ವಿವಿಧ ದೇಶ ಸಹಕಾರ ಸಂಘ ಏನಿದೆ, ಇದರ ಒಂದು ವ್ಯವಹಾರದ ಪರಿಣಾಮ ಇವತ್ತು ಹಳ್ಳಿಯಲ್ಲಿ ಸಾಕಷ್ಟು ಜನ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತದ್ದು. ಅವರ ಜೊತೆನಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು, ಅವರ ಎಂಪ್ಲಾಯೀಸ್ಗಳು ಇವತ್ತು ನಾವು ಫೈನಾನ್ಸ್ನವ್ರು ಯಾವ್ದು ತೊಂದರೆನೇ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ಎಲ್ಲೋ ಕೆಲವು ಅಲ್ಲಲ್ಲಿ ಕೆಲವು ಜನರಿಗೆ ಸಹಾಯವನ್ನ ಮಾಡಿ ನಾವು ಅದೇ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯು ಕೂಡ ನಮ್ಮ ಪ್ರಜಾಧ್ವನಿಗೆ ಇದೆ, ನಮಗಿದೆ. ಆದರೆ ಸರ್ಕಾರ ಇವತ್ತು ಏನು ಓಂಬಡ್ಸ್ಮನ್ಗಳನ್ನ ನೇಮಕ ಮಾಡುವಂತದ್ದು ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಒಂದು ಪವರ್ ಅನ್ನ ಕೊಟ್ಟಿದ್ದಾರೆ. ಆ ಪವರ್ ಅನ್ನ ಬಳಸಿಕೊಂಡು ಈ ತರದ ವ್ಯವಹಾರಗಳಿಗೆ ಕಡಿವಾಣ ಹಾಕುವಂತ ಕೆಲಸ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆಗುತ್ತೆ. ಇದರ ಜೊತೆಯಲ್ಲಿ ಈ ಒಂದು ಕಾಯ್ದೆಯಲ್ಲಿ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ಜೊತೆಗೆ ಜೈಲು ಶಿಕ್ಷೆಯನ್ನ ಯಾವ ರೀತಿ ಅವರಿಗೆ ವಹಿಸಬೇಕು, ಈ ರೀತಿ ಪ್ರಕರಣಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ನ್ಯಾಯಾಲಯಗಳು ಹೇಗೆ ಅವುಗಳಿಗೆ ಶಿಕ್ಷೆಯನ್ನು ವಿಧಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇದೇ ಒಂದು ಕಾಯ್ದೆಯಲ್ಲಿ ಒಂದು ನೀತಿ ನಿಯಮಾವಳಿಗಳನ್ನ ಮಾಡಲಾಗಿದೆ. ಹಾಗಾಗಿ ಸುಗ್ರೀವಾಜ್ಞೆಯನ್ನ ತರಲಿಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಸಂವಿಧಾನಾತ್ಮಕವಾಗಿ ಯಾವುದೇ ಲೋಪ ದೋಷಗಳು ಇಲ್ಲದೆ ಇರುವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವಲ್ಪ ಇಂಟ್ರೆಸ್ಟ್ ತೆಗೆದುಕೊಂಡು ಕೆಲವು ಆಯ್ದ ಕಂದಾಯ ಇಲಾಖೆ ಇರಬಹುದು, ಜೊತೆಗೆ ಏನು ಬೇರೆ ಬೇರೆ ಪ್ರಮುಖ ರಕ್ಷಣಾ ಇಲಾಖೆ ಸೇರಿದಂತೆ ಬೇರೆ ಬೇರೆ ಸಹಕಾರ ಇಲಾಖೆ ಸೇರಿದಂತೆ ಕೆಲವು 5-6 ಇಲಾಖೆಗಳನ್ನ ಒಳಪಟ್ಟಂತೆ ಒಂದು ಸುಗ್ರೀವಾಜ್ಞೆಗೆ ಬೇಕಾದಂತ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಹಿರಿಯ ಅಧಿಕಾರಿಗಳು, ತಜ್ಞರು ಇವರೆಲ್ಲರಿಂದ ಮಾಹಿತಿಯನ್ನ ಕಲೆ ಹಾಕಿ ಒಂದು ಸಂಪೂರ್ಣವಾದಂತ ಒಂದು ಸಿದ್ಧ ಸೂತ್ರವನ್ನ ತಯಾರು ಮಾಡಿ ಇವತ್ತು ಸುಗ್ರೀವಾಜ್ಞೆಯನ್ನ ಸಿದ್ಧಪಡಿಸಿದ್ದಾರೆ. ಆ ಸುಗ್ರೀವಾಜ್ಞೆ ಬರುವಂತಹ ದಿನಗಳಲ್ಲಿ ಈ ಎಲ್ಲಿ ಸಾಲ ಪಡೆದು ಕಟ್ಲಿಕ್ಕೆ ಆಗದೆ ಇರುವಂತ ನಾವು ಯಾರಿಗೂ ಕೂಡ ಸಾಲವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ. ಯಾರ್ಯಾರು ಲೈಸೆನ್ಸ್ ಗಳನ್ನ ಪಡೆದಿದ್ದಾರೋ ಅವರಿಗೆ ಕಟ್ಟಬೇಕಾದಂತ ಕಾಲಾವಕಾಶವನ್ನ ಕೊಡಬೇಕು, ಜೊತೆಗೆ ಮಾನವೀಯತೆಯ ಆಧಾರದ ಮೇಲೆ ನಡೆದುಕೊಳ್ಬೇಕು. ವಿಕೃತವಾಗಿ ಜೊತೆಗೆ ಏನು ಕ್ರಿಮಿನಲ್ಗಳ ರೀತಿಯಲ್ಲಿ ಅವರನ್ನ ಬಿಂಬಿಸುವಂತ, ಜೊತೆಗೆ ಅವರ ಮನೆಗಳಿಗೆ ರಾತ್ರೋರಾತ್ರಿ ನುಗ್ಗಿ ಗಲಾಟೆ ಮಾಡುವಂತ, ಬೆದರಿಸುವಂತ, ಒತ್ತಡ ತಂದು ಅವ್ರಿಗೆ ಕಟ್ಲಿಕ್ಕೆ ಆಗದೆ ಇದ್ದಂತ ಸಂದರ್ಭದಲ್ಲೂ ಕೂಡ ಬಲವಂತ ಮಾಡಿ ಕಟ್ಲೇಬೇಕು ಅಂತೇಳಿ ಅವ್ರು ಇನ್ಯಾವುದೋ ಕಡೆಗಳಲ್ಲಿ ಸಾಲ ಮೂಲ ಮಾಡಿ ಮತ್ತೆ ಹಣ ತಂದು ಇಲ್ಲಿ ಸುರಿಯುವಂತ, ಅಲ್ಲೂ ಸಾಲ ಇಲ್ಲೂ ಸಾಲ ಅನ್ನುವಂತ ಒಂದು ತ್ರಿಶೂಲಕ್ಕೆ ಸಿಕ್ಕಿ ಕೊನೆ ಸುರೆಳೆಯುವಂತಹ ಅವಕಾಶ ಇರಬಾರ್ದು. ಅಲ್ಲಿ ಎಲ್ರಿಗೂ ಕೂಡ ಒಂದು ಕಾಲಾವಕಾಶ ಕೊಡಬೇಕು. ಬರುವಂತ ದಿನಗಳಲ್ಲಿ ಇಡೀ ಎಲ್ಲ ಕಡೆಗಳಲ್ಲಿ ಹಳ್ಳಿಯ ಜನ ಸುಸೂತ್ರವಾಗಿ ನೆಮ್ಮದಿಯಿಂದ ಬದುಕುವಂತ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಧ್ವನಿಯನ್ನು ಎತ್ತಿದ್ವಿ. ಅದಕ್ಕೆ ಒಂದು ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳಾದಾಗಿ ಎಲ್ಲ ಮಂತ್ರಿಮಂಡಲಗಳು, ಪ್ರತಿಪಕ್ಷಗಳು ಸಹಮತವನ್ನ ವ್ಯಕ್ತಪಡಿಸಿ ಇದಕ್ಕೊಂದು ಸುಗ್ರೀವಾಜ್ಞೆಯನ್ನ ತರಲಿಕ್ಕೆ ಇವತ್ತು ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಶೀಘ್ರದಲ್ಲೇ ಸುಗ್ರೀವಾಜ್ಞೆ ಕೂಡ ಏನೋ ಸಚಿವ ಸಂಪುಟದಲ್ಲಿ ಈಗಾಗಲೇ ಅನುಮೋದನೆ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಸುಗ್ರೀವಾಜ್ಞೆ ಕೂಡ ಜಾರಿಗೆ ಬರುತ್ತೆ. ಎಲ್ಲೆಲ್ಲಿ ಅಮಾಯಕರು, ಅಸಹಾಯಕರು ಎಲ್ಲೆಲ್ಲಿ ಇದ್ದಾರೆ ಅಥವಾ ಹಣವನ್ನ ಕಟ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿನಲ್ಲಿ ಯಾರ್ಯಾರು ಒದ್ದಾಡ್ತಾ ಇದ್ರೋ ಅವರೆಲ್ಲರಿಗೂ ಕೂಡ ಒಂದು ರೀತಿಯ ಇಲ್ಲಿ ಬಿಗ್ ಒಂದು ರೀತಿ ರಿಲೀಫ್ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಒಂದು ವಾತಾವರಣವನ್ನ ಇವತ್ತು
ಪ್ರಜಾಧ್ವನಿ ಈ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ಕಲ್ಪಿಸಿಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಕಾರಣಕ್ಕಾಗಿ ಎಲ್ಲ ರೀತಿಯ ಮಾಹಿತಿಗಳನ್ನ ನಮ್ಮ ಕಚೇರಿಗೆ ಒದಗಿಸಿರ್ತಕ್ಕಂಥ ಎಲ್ಲ ಇಡೀ ಕರ್ನಾಟಕದ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ರೈತ ಮಹಿಳೆಯರಿಗೆ ಧನ್ಯವಾದಗಳನ್ನ ಹೇಳ್ತಾ ತಾವೆಲ್ಲರಿಗೂ ಕೂಡ ಇದೊಂದು ದೊಡ್ಡ ಅನುಕೂಲ ಆಗುತ್ತೆ ಅನ್ನುವಂತ ಸದಾಶಯದೊಂದಿಗೆ ನಾವು ಈ ಒಂದು ವಿಚಾರವನ್ನ ಚರ್ಚೆಗೆ ಕೈ ಇಟ್ಕೊಂಡಿದ್ವಿ. ಆ ಒಂದು ಉದ್ದೇಶ ಇವತ್ತು ಈಡೇರ್ತಾ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಹರ್ಷದ ಸಂಗತಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.